ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ವಿಶೇಷ ಏನಪ್ಪ ಅಂದರೆ, ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ದಾಳೆ. ಕೋಳಿ ಸಾರು ಮಾಡ್ತಾಯಿದ್ದಾಳೆ. ನಮ್ಮ ಅಕ್ಕ ಅಡುಗೆ ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ, ಅವಳ ಕೈ ರುಚಿ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಫಸ್ಟು ನಮ್ಮ 3 ಜನ ಅಕ್ಕ ತಂಗಿರಲ್ಲಿ ಅಡುಗೆ ಕಲ್ತಿರೋದು ನಮ್ಮ ಅಕ್ಕನೇ. 5th ಸ್ಟ್ಯಾಂಡರ್ಡಿಂದನೂ ಅಡುಗೆ ಮಾಡ್ತಾಯಿದ್ದಾಳೆ. ಸೊ ಕೋಳಿ ಸಾರಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಸೊ ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾಳೆ. ಇವಾಗ ಶುಂಠಿ ಕಟ್ ಮಾಡ್ಕೊತಾ ಇದ್ದಾಳೆ. ಸೊ ಎಷ್ಟೆಷ್ಟು ಬೇಕು ಏನೇನು ಬೇಕು ಅಂತಲೇ ಹೇಳಿಲ್ಲ ಅವಳು, ಒಂದು ಅಂದಾಜು ಮೇಲೆ ಹಾಕ್ತಾಯಿದ್ದಾಳೆ. ಸೊ ಅಳತೆ ನೋಡಲ್ಲ, ತುಂಬ ಜನ ಜಾಸ್ತಿ ಇದ್ದಾರೆ ಅಂದಮೇಲೆ ಅವಳು ಅಳತೆ ಎಷ್ಟೆಷ್ಟೇ ಬೇಕು ಅಂತ ಮಾಡಲ್ಲ. ಜಾಸ್ತಿನೇ ಇರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದಾಳೆ. ಅಳತೆ ಏನು ಅಂತಲೂ ಹೇಳ್ತಾ ಇಲ್ಲ ಅವಳು ಪಾಡಿಗೆ ಅವಳು ಮಾಡ್ತಾಯಿದ್ದಾಳೆ. ಶುಂಠಿ ಕಟ್ ಮಾಡಿ ಹಾಕಿದ್ಲು. ಸೊ ಮಿಕ್ಸಿಗೆಲ್ಲ ಹಾಕ್ಕೊಂಬಿಟ್ಟಿದ್ದಾಳೆ. ಎಲ್ಲ ಕಟ್ ಮಾಡಿದೆಲ್ಲ ತೊಳ್ದು ಹಾಕ್ಕೊತಾ ಇದ್ದಾಳೆ. ಕೊತ್ತಂಬರಿ, ಪುದೀನ, ಶುಂಠಿ, ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸಿಗೆ ತೊಳ್ದು ಹಾಕೊಂಡು ಕಲ್ಮಿ ಏನೇನು ಹಾಕ್ಬೇಕು ಇದಕ್ಕೆ? ಮೊಟ್ಟೆ ಕೋಳಿ ಸಾರು, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಗಸಗಸೆ, ಉಳ್ಳಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಆ್ಯಕ್ಚುಲಿ ಹುರ್ಕೋಬೇಕು. ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ. ಆದರೆ ನನಗೂ ಅಷ್ಟು ಪೇಷನ್ಸ್ ಇಲ್ಲ. ಹುಡುಗರಿಗೋಸ್ಕರ ಫಾಸ್ಟಾಗಿ ಮಾಡಬೇಕು ಅಂತ ಮಾಡ್ತಾರೆ. ಈ 3/4 ಸ್ಪೂನ್ ಅಷ್ಟು ಗಸಗಸೆ ಹಾಕ್ತಾಯಿದ್ದಾಳೆ. ಈ ಚಕ್ಕೆ ಲವಂಗ 1-2 ಪೀಸ್ ಹಾಕ್ಕೊಂಡಿದ್ದಾಳೆ. ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಂಡು 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದಾಳೆ. ನೆಕ್ಸ್ಟು ಟೊಮೊಟೊ 1 ಟೊಮೊಟೊ ಹಾಕ್ತಾಯಿದ್ದಾಳೆ. 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕಿದ್ದಾಳೆ. ನೆಕ್ಸ್ಟ್ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದಾಳೆ. ಇವೆಲ್ಲ ಆಯಿತು, ರೆಡಿ ಮಾಡ್ಕೊತಾ ಇದ್ದಾಳೆ. ಒಂದು ಕಡೆ ಹಾಕಿದ್ದು ಚಿಕನ್ನು ಬೇಯಿಸ್ತಾ ಇದ್ದಾಳೆ. ಈ ಕುಕ್ಕರಲ್ಲಿ ಆಗಿಲ್ಲ, ಬೇರೆ ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡ್ಲು. ಮುಂದೆ ಲಬ್ಬರ್ಗಳು ಸರಿಗಿಲ್ಲ, ಅದೇನು ಕತೆ ನೀನು ಹಾಕಿದೆ. ಬಟ್ ನನಗೆ ಬಿಡಿಲ್ಲ ಇಲ್ಲ ಅಮ್ಮ, ನೀಟಾಗಿ ಅಮ್ಮಿಟ್ಬಿಟ್ಟು ಹಾಕು. ಇಲ್ಲ ಲಬ್ಬರ್ ಸರಿ ಕೂತಿಲ್ಲ. ಇಲ್ಲ ಬೇಕು ಒಳ್ಳೆ ಮಸಾಲೆ ಎಲ್ಲ ರುಬ್ಕೊಂಡ ಮೇಲೆ ಈ ಥರ ಗ್ರೀನ್ ಕಲರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಟೈಮ್ ಆಲ್ರೆಡಿ 10:30 ಆಗಿರೋದ್ರಿಂದ ಬೇಗ ಅಡುಗೆ ಆಗಲಿ ಅಂತ ಇನ್ನೊಂದು ಕಡೆ ಕುಕ್ಕರ್ ಇಟ್ಟು ಆಗಿರೋ ರುಬ್ಬಿರೋ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದಾರೆ ಇನ್ನೊಂದು ಕಡೆ ಕುಕ್ಕರಲ್ಲಿ. ಸೊ ಮಸಾಲೆ ಎಲ್ಲ ಹಾಕ್ಕೊಂಡ್ರು. ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತಾ ಇದ್ದಾರೆ. ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಡೈರೆಕ್ಟಾಗಿ ಮಸಾಲೆ ಹಾಕ್ಬಿಟ್ರು. ಸೊ ಇದೇ ಗ್ಯಾಪಲ್ಲಿ ಒಂದು ಡೌಟ್ ಬಂತು, ಇದೇ ಡೌಟ್ ನಾನು ಕೇಳಿದೆ. ಮುಂದೆ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗೇನು ಆಗ್ತಿದೆಯಾ ಕಲಮ್ಮ? ಅದು ಧನಿಯಾ ಪೌಡರು, ಜೋರಾಗಿ ಹೇಳಬೇಕು. ಧನಿಯಾ ಪೌಡರ್. ಓಕೆ, ಮತ್ತು ಎಣ್ಣೆ ಹಾಕಿ ಹಂಗೆ ಮಸಾಲೆ ಹಾಕ್ಬಿಟ್ಟಿದೆಯಲ್ಲ, ಇದೇನಕ್ಕೆ? ಅದೇ ಚಿಕನಲ್ಲಿ ಆಲ್ರೆಡಿ ಎಣ್ಣೆ ಇರುತ್ತಲ್ವಾ ಇಲ್ಲಿ ಬೇಯಿಸಿರೋದ್ರಲ್ಲಿ. ಸೊ ಮಕ್ಕಳೆಲ್ಲ ತಿಂತಾರೆ. ತುಂಬ ಆಯಿಲಿ ಇದ್ರೆ ಅದು ಒಳ್ಳೇದಲ್ಲ ಅಂತ ಆ ರೀತಿಯಾಗಿ ಅವಾಯ್ಡ್ ಮಾಡೋದು. ಈಗ ಹಾಕಿದ್ದೇನು? ಸಾಂಬಾರು ಪೌಡರ್. ಅದೇ ಈ ತರಕಾರಿ ಸಾಕಾಗ್ತೀವಲ್ಲ ಅದಾ? ಚೆನ್ನಾಗಿರುತ್ತೆ, ಟ್ರೈ ಮಾಡಬೇಕು. ಅದು ಯೂಶಲಿ ಅಂದರೆ ಈ ಮಟನ್ ಸಾಂಬಾರು ಪೌಡರ್ ಅಂತ ಏನು ಮಾಡ್ತಾರಲ್ವಾ, ಅದು ಹಾಕಿ ನಾವು ಚಕ್ಕೆ ಲವಂಗ ಎಲ್ಲನೂ ಹಾಕಿದ್ರೆ ಒಂಥರ ಜಾಸ್ತಿ ಅನ್ನಿಸ್ಬೋದು. ಹಂಗಾಗಿ ಸ್ವಲ್ಪ ಲೈಟ್ ಫೀಲ್ ಬರಲಿ ಅಂತ ನಾನು ಈಗ ಮಸಾಲೆ ಎಲ್ಲ ಜಾಸ್ತಿ ಹಾಕಲ್ಲ. ನಾನ್ ವೆಜ್ಗೆ ಸ್ವಲ್ಪ ಲೈಟ್ ಫೀಲ್ ಇರಲಿ ಅಂತ ಅಷ್ಟೇ. ಸೂಪು, ಅದಕ್ಕೆ ನಾನು ಅದಕ್ಕೆ ಎಣ್ಣೆ ಹಾಕಲಿಲ್ಲ. ಇದನ್ನ ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಷ್ಟೇ. ಎಷ್ಟು ವಿಷಲ್ ಕೂಗ್ಸಿದ್ವಿ? ಇದು ಚೆನ್ನಾಗಿ ಒಂದು
7-8 7ರಿಂದ 8 ಕೂಗ್ಸಿರ್ಬೋದು. ಅದೇ ಮಾಮೂಲಿ ಬೈಲರ್ ಚಿಕನ್ ಆಗಿದ್ರೆ ಒಂದು 3 ವಿಜಿಲ್ ಸಾಕಾಗ್ತಿತ್ತಲ್ವಾ. ಇದು ನಾಟಿ ಕೋಳಿ ಆಗಿರತ್ತೋ, ನಾಟಿ ಕೋಳಿ ಅಂತೀನಿ, ಅದಿದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು 10 ಆದರೂ ಬೈಸ್ಕೊಬೇಕಾಗತ್ತೆ ಅಲ್ವಾ. ಎಲ್ಲ ಇರೋದೆಲ್ಲ ಸಣ್ಣ ಸಣ್ಣ ಮಕ್ಕಳಲ್ವಾ, ಅವ್ರು ತಿನ್ನಕ್ಕೆ ಸರಾಗವಾಗಿರ್ಬೇಕಲ್ಲ, ಕಷ್ಟ ಆಗದಿರೋ ರೇಂಜಲ್ಲಿ. ಟಿಪಿಕಲ್ ಅದು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಒಂದು 8 ವಿಜಿಲು, ಮಸಾಲೆ ಹಾಕಿದ್ಮೇಲೆ ಒಂದು 3 ವಿಜಿಲಾ. ಎಣ್ಣೆ ಮಸಾಲೆ ಎಲ್ಲೂ ವೇಸ್ಟ್ ಮಾಡಬಾರ್ದು. ಟಿಪಿಕಲ್ ಹೌಸ್ ವೈಫ್ ಥರ ಯೋಚನೆ ಮಾಡಿ ಎಲ್ಲಾನು ಸೇವ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಮ್ಮ ದೊಡ್ಡ ಅಕ್ಕ ಅನ್ಸ್ಕೊಂಡಿರೋದು. ಈಗ ಒಂದು ಮೂಮೆಂಟ್ ನಮ್ಮ ಅಕ್ಕನೇ ಟೇಸ್ಟ್ ನೋಡ್ತಾವಳೆ. ಅವಳೇ ಟೇಸ್ಟ್ ನೋಡ್ತಾವಳೆ, ಬೇರೆಗಾದ್ರೂ ಅವಳು ಮಾಡಿದ್ದು ಅವಳೇ ಟೇಸ್ಟ್ ನೋಡ್ತಾವಳೆ. ನಮಗೆ ಕೊಟ್ಬಿಟ್ಟು ಹೆಂಗಿದೆ ಅಂತಾರು ಕೇಳ್ತಾ ಇಲ್ಲ. ನೋಡಿದ್ರಾ, ಅವಳಿಗೆ ಕಾನ್ಫಿಡೆನ್ಸು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ. ನಾವು ಯಾರನ್ನ ಕೇಳೋರಲ್ಲ, ನಾವೇ ಮಾಡೋರು. ಮತ್ತೆ ಉಪ್ಪು ಹಾಕಂತ ಯಾವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಜಾಸ್ತಿ ಆಗಲ್ವಾ? ನೀನು ಉಪ್ಪು ನೋಡ್ಬಿಟ್ಟು ಆಮೇಲೆ ಮಾತಾಡೋದು. ನಾನು ಯೂಶಲಿ ಉಪ್ಪು ಒಂದೇ ಸಲ ಹಾಕಲ್ಲ. ಅಮ್ಮನ್ ಕೊಡಪ್ಪ. ಹೆಚ್ಚು ಕಮ್ಮಿ ಆಗಿದ್ರೆ ಕಷ್ಟ ಆಗುತ್ತೆ ಅಂತ. ಉಪ್ಪು ನೀವು ಕಮ್ಮಿ ಇದ್ರೆ ತಿನ್ಬೋದು, ಉಪ್ಪು ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ಅಮ್ಮ, ನಿಮ್ಮ ಅಮ್ಮಂಗೆ ಕೊಡವ ನೋಡ್ಲಿ. ಅಮ್ಮ ಬಾ ಅಮ್ಮ, ನಿನ್ನ ಮಗಳು ಚಿಕನ್ ಸಾಂಬಾರ್ ಟೇಸ್ಟ್ ಮಾಡಕ್ಕೆ ಅಮ್ಮಂಗೆ ಕೊಡುವಂತವಳೆ. ಕೊಡವ. ಈಗ ನಮ್ಮಮ್ಮ ಹೇಳ್ತಾರೆ, ನನ್ನ ಮಗಳು ಹೆಂಗೆ ಮಾಡೋ ಸೂಪರ್ ಇರುತ್ತೆ ಬಿಡು. ಉಪ್ಪು ನೋಡಮ್ಮ. ಸಾಕಲ್ವಾ, ಜಾಸ್ತಿ ಬೇಡ ತಾನೆ? ಬೇಡ ಸಾಕು, ಚೆನ್ನಾಗಿದೆ. ನಿನಗೆ ಹೆಂಗಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ನೀನು ಮಾಡಿದ್ರೆ ತಪ್ಪುತ್ತಲ್ವ, ಸಾರು ಮಾಡೋದು ತಪ್ಪುತ್ತೆ ಅಂತ ನಮ್ಮ ಅಮ್ಮ ಹಿಂಗೆ ಹೇಳ್ತಾವ್ರೆ. ಚೆನ್ನಾಗಿರೋದು ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳೋದು ಅಷ್ಟೇ. ಇದು ನೋಡಿ ಗುಂಡು ಬರಿ ಇದು ಯಾವ್ದಕ್ಕೆ ಇನ್ನೊಂದು 3 ವಿಷಯ ಆಗ್ಬೇಕಾ? ಸಾಕು, ಒನ್ ಟೈಮ್ ಮುಗಿದು ಸದ್ಯಕ್ಕೆ. ಇದೆಯಾ ಸರಿ, ಹಂಗೆ ಕುಡಿತೀನಿ ಮೇಡಮ್. ಇದೆಲ್ಲ ನೀನು ಮೆಡಿಕೇಟೆಡ್ ತಗೊಳ್ಳೋ ಬದಲು ಆರಾಮಾಗಿ ನೀನ್ ಮನೇಲೆ ಮಾಡ್ಕೋಬೋದಲ್ಮ. ಒಂಚೂರು ಇದಕ್ಕೇನು ಬಿಸಿನೀರಿಗೆ ಉಪ್ಪು ಸಕ್ಕರೆ ಹಾಕೊಂಡ್ ಕುಡಿದ್ರೆ ಅದೇ ಸ್ವಲ್ಪ ನಿನ್ ಸುಸ್ತನ್ನ ಕಮ್ಮಿ ಮಾಡುತ್ತೆ. ಇವೆಲ್ಲ ಏನಕ್ಕೆ ತಗೊಳ್ಳೋದು? ನಾನು ತಗೊಳ್ಳೋದಲ್ಲ ಅದು. ಅಡುಗೆ ಮಾಡೋ ಗ್ಯಾಪಲ್ಲೇ ನಮ್ಮ ಅಕ್ಕ ಒಂದು ಹೆಲ್ತ್ ಟಿಪ್ ಹೇಳ್ಬಿಟ್ಲು ನಮ್ಮ ಅಮ್ಮಂಗೆ. ಅಮ್ಮ ಯಾರು ಏನಾದ್ರು ಹೇಳ್ಬಿಟ್ರೆ ಅದನ್ನೇ ಫಾಲೋ ಮಾಡಿಬಿಡ್ತಾರೆ. ಕ್ಲೋಸ್ ಮಾಡಲ್ವಾ? ಒಂದು 8 ವಿಷಲ್ ಬೇಯಿಸಿರೋದಕ್ಕೆ ಅದೇನೆ ಸಣ್ಣ ಫ್ಲೇಮಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಟರೆ ಬೇಯ್ಕೊಡುತ್ತೆ ಅಂತನಾ? ಅಂದ್ರೆ ಚಿಕನ್ ಬೆಂದಿದ್ರೆ ಅಷ್ಟು ಅವಶ್ಯಕತೆ ಇಲ್ಲ. ಕೈ ಸುಡ್ತು, ಇಲ್ಲ ನಮ್ಮ ಅಕ್ಕಂಗೆ ಕೈ ಸುಡ್ತು. ಆಗಿನ ಕಾಲದಲ್ಲೆಲ್ಲ ಎಷ್ಟೇ ಬಿಸಿದ್ರು ಹಂಗೆ ಎತ್ಕೊಂಡು ನೋಡ್ಬಿಟ್ಟು ಹಂಗೆ ಬಾಯಿ ಹಾಕೊಂಡು ತಿನ್ಬಿಟ್ಟು ಬೆಂದಿದೆಯಲ್ವಾ ಅಂತ ಹೇಳ್ತಿದ್ರು. ಅದೇ ಮೆಥಡ್ ನಮ್ಮ ಅಕ್ಕ ಫಾಲೋ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ್ಲು. ಇವಾಗ ಕೈ ಸುಡ್ತಾ ಐತೆ, ಹಂಗೂ ಬಿಡ್ತಾ ಇಲ್ಲ. ಟ್ರೈ ಮಾಡೇ ಬಿಡೋಣ ಅಂತ ಮಾಡ್ತಾವಳೆ. ಆಗಿದ್ಯಾ ಕಲಮ್ಮ? ಸಾರೆಲ್ಲ ಮಾಡಿ ರೆಡಿ ಮಾಡಿದ್ಲು. ಸೊ ನಾನು ಚಪಾತಿ ಮಾಡಿಕೊಡೋಣ, ಲೇಟ್ ಆಗಿಬಿಟ್ಟಿತ್ತು, ಚಪಾತಿ ಒದ್ಕೊಡೋಣ ಬೇಗ ಆಗುತ್ತೆ ಅಂತ. ನಮ್ಮ ಅಕ್ಕಂಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಚಪಾತಿ ಒದ್ಕೊಟ್ಟೆ. ಸೊ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಸ್ವಲ್ಪ ಚಪಾತಿ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಿತ್ತು. ಸೊ ಇವಾಗ ಪರವಾಗಿಲ್ಲ, ಬೆಟರಾಗಿ ಮಾಡ್ತೀನಿ. ಸೊ ನಾನು ಚಪಾತಿ ಒದ್ಕೊಡ್ತಿದ್ರೆ ನಮ್ಮ ಅಕ್ಕ ಈ ಕಡೆ ಸುಡ್ತಾ ಇದ್ಲು. ಟೈಮ್ ಆಗೋಗ್ಬಿಟ್ಟಿತ್ತು, ಆಲ್ರೆಡಿ 10:30 ಆಗೋಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾವಳೆ. ಕಲಿಬೇಕು ಅಂತ ಅಂದರೆ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅನಿಸುತ್ತೆ, ಈಸಿನೇ ಅಂದ್ಕೊಂಡ್ರೆ ಈಸಿನೇ ಅನಿಸುತ್ತೆ. ಸೊ ನನಗೆ ಚಪಾತಿ ಮಾಡೋದು ಮೊದಲು ಕಷ್ಟ ಅನಿಸ್ತಿತ್ತು. ಸೊ ಕಲಿತ ಮೇಲೆ ನನಗೆ ಅದು ಈಸಿನೇ ಅನಿಸುತ್ತೆ. ಸೊ ಯಾವುದೇ ಕೆಲಸ ಆದರೂ ಆಗಲಿ, ನಾವು ಕಲಿಯೋಕ್ಕಿಂತ ಮುಂಚೆ ಅದು ಕಷ್ಟ ಅಂದ್ಕೊಂಡು ಬಿಟ್ಬಿಟ್ರೆ ಕಷ್ಟನೇ ಆಗುತ್ತೆ. ಸೊ ಎಲ್ಲನೂ ಕಲಿತೀವಿ ಅಂತ ಮನಸ್ಸಿಟ್ಟು ಕಲಿತ್ರೆ ಎಲ್ಲನೂ ಈಸಿ ಆಗುತ್ತೆ. ಎಕ್ಸಾಂಪಲ್ ನಾನು ಹೇಳ್ಬೋದು. ಸೊ ಚಪಾತಿ ಪರವಾಗಿಲ್ಲ, ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಮುಂದೆ ಚಪಾತಿ ಬೇಯಿಸ್ತಾ ಇದ್ರೂ ನಮಗೆ ಬೆವರು ಬರ್ತಿದ್ರೂ ಬೇಜಾರಾಗಲ್ಲ. ಆ ಬಿಸಿ ಮುಂದೆ ಚಪಾತಿ ಬೇಯ್ತಿದ್ರೂ ಈ ಮಕ್ಕಳು ಬಂದು ಅಮ್ಮ ಅದು ಕೊಡು, ಅಮ್ಮ ಇದು ಕೊಡು ಅಂತ ಹೇಳ್ಕೊಂಡು ತಲೆ ತಿಂದು ಹಿಂಸೆ ಕೊಡ್ತಾವಲ್ಲ, ಅದಕ್ಕಿಂತ ತಲೆನೋವು ಇನ್ನೊಂದಿಲ್ಲ. ಅದಕ್ಕೆ ನಮ್ಮ ಅಕ್ಕಂಗೆ ಅದೊಂದು ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಒಂದು ಕೈ ಥರ ಇಟ್ಕೊಂಡಿದ್ದಾಳೆ.
ನೀ ಯಾರು ಆಡಿಸ್ಬೇಡ್ರಿ ಬಿಡು, ಅವಳು ಆಡುವಳು ಅವಳೆ. Pika, Pika, Pikachu. Pikachu. ಜುಟ್ಟು ಅಂತೇಳಿ ಅಮ್ಮ ಇಲ್ಲಿ ಮಗು ಹಾಕೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟವ್ರೆ. ನನ್ನ ಮಗಳಿಗೆ ಯೋಚನೆ ಮಾಡ್ತಾಳೆ ತಿನ್ಲೋ ಬೇಡವಾ ಅಂತ. ಡಿಂಪಿ ಜುಟ್ಟು ತಿಂತೆ ಮಗನೇ. ಇಲ್ಲ ಮಕ್ಕ ಕೋಳಿ ತಲೆ ಹಾಕ್ಕೊಂಡು ಇದು ಎಲ್ಲರೂ ಇಷ್ಟಪಡೋ ಜುಟ್ಟನ್ನ ಅಕ್ಕ ತಂಗಿ ಕಟ್ ಮಾಡಬೇಕು ಬಿಸಿ. ಇನ್ನು ಯಾರಿಗೂ ವೇಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಟೈಮ್ ಎಲ್ಲ ಆಗೋಗಿತ್ತು, ಟಿಫನ್ ಟೈಮು. ಸೊ ಎಲ್ಲರೂ ತಿನ್ನೋಕ್ಕೆ ವೇಟ್ ಮಾಡ್ತಾಯಿದ್ರು. ಐ ಹೋಪ್ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.